ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಶ್ವರತ್ನ ಕಿಚನ್. ಹಲಸಿಕಾಯಿನ ಉಪಯೋಗಿಸಿ ತುಂಬ ವೆರೈಟೀಸ್ ಅಡುಗೆನ ಮಾಡ್ತಾರೆ. ನಾನಿವತ್ತು ಈ ವಿಡಿಯೋದಲ್ಲಿ ಹಲಸಿಕಾಯಿನ ಉಪಯೋಗಿಸಿ ಹುಳಿ ಅಥವಾ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮೊದಲು ಹಲಸಿನಕಾಯಿನ ಹೆಚ್ಕೊಳ್ಳೋಣ. ಹೆಚ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕುಡ್ಗೋಲು ತೊಗೊಂಡಿದ್ದೀನಿ ಹೆಚ್ಚೋದಕ್ಕೆ. ಕುಡ್ಗೋಲ್ಗೂ ಆಯಿಲ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಕೈಗೂ ಕೂಡ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ಆಯಿಲ್ ಹಚ್ಚೋದ್ರಿಂದ ಅಂಟು ಕೈಗೆ ಆಗಲ್ಲ. ನಾನು ಹೆಚ್ಚೋದ್ರಲ್ಲೇನು ಎಕ್ಸ್ಪರ್ಟ್ ಅಲ್ಲ. ನನ್ನ ತಾಯಿ ಎಲ್ಲ ಹೆಚ್ಚುತ್ತಾ ಇರೋದನ್ನು ನೋಡಿದ್ದೀನಿ. ಕುಡ್ಗೋಲಲ್ಲಿ ಹೆಚ್ಚೋದ್ರಿಂದ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದರಿಂದ ಕುಡ್ಗೋಲು ತೊಗೊಂಡಿದ್ದೀನಿ. ಬಟ್ ನನಗೆ ತುಂಬ ಡಿಫಿಕಲ್ಟ್ ಆಗ್ತಿದೆ. ನನಗಾಗಲ್ಲ ಕುಡ್ಗೋಲಲ್ಲಿ. ಚಾಕುಯಿಂದನೇ ಹೆಚ್ಚ್ತೀನಿ. ಚಾಕುಯಿಂದನೂ ಸ್ವಲ್ಪ ಡಿಫಿಕಲ್ಟು ಹೆಚ್ಚೋದಕ್ಕೆ, ಗಟ್ಟಿ ಇರುತ್ತೆ. ಬಟ್ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ ಕುಡ್ಗೋಲ್ಗಿಂತನೂ. ಆಯಿತು ಹೆಚ್ಚಾಗಿಲ್ಲ, ಜಸ್ಟ್ ಹೋಲ್ಡ್ ಮಾಡಿದ್ದೀನಿ ಅಷ್ಟೇ. ಹೆಚ್ಚೋದು ಇನ್ನೂ ತುಂಬ ಇದೆ. ಇವಾಗ ಅಂಟು ತಗೊಳ್ಳೋಣ. ಅದರಲ್ಲಿ ಸ್ವಲ್ಪ ಅಂಟು ಬರುತ್ತೆ, ಅಂಟು ಅಥವಾ ಗಮ್. ಅದನ್ನು ಈ ಥರ ತೆಕ್ಕೊಂಡ್ರೆ ಅದು ಮತ್ತೆ ಅಂಟು ಬರಲ್ಲ. ಈ ಥರ ಎರಡರಿಂದನೂ ತಗೋಬಿಡೋಣ. ಈ ಥರ ಮಧ್ಯಕ್ಕೆ ಹೋಲ್ಡ್ ಮಾಡ್ಕೊಂಡು ಆದಮೇಲೆ ಕುಡ್ಗೋಲಿಂದ ಹೆಚ್ಚೋದಕ್ಕೆ ಈಸಿ ಆಗುತ್ತೆ. ಈಗ ಈಸಿಯಾಗಿ ಹೆಚ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರುತ್ತೆ. ಹೆಚ್ಚುತ್ತಾ ಅದೇ ಈಸಿ ಅನಿಸುತ್ತೆ. ಅದನ್ನು ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದರದ್ದು ಮುಳ್ಳು ಥರ ಇರುತ್ತಲ್ಲ, ಅದು ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಸೈಡು ತೆಗೆದು ಮಧ್ಯದಷ್ಟೇ ಯೂಸ್ ಮಾಡೋದು. ಮತ್ತು ಇನ್ನೊಂದು, ಅದು ತುಂಬ ಎಳೆದಿರಬೇಕು, ಬಲ್ತಿರೋದನ್ನು ಯೂಸ್ ಮಾಡಬಾರ್ದು. ಸಾಂಬಾರು ಮಾಡೋದು ತುಂಬ ಈಸಿ, ಹೆಚ್ಚೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ಉಳಿದಿದೆಯಲ್ಲ, ಅದನ್ನು ನಾನು ನೈಫಿಂದ ಟ್ರೈ ಮಾಡ್ತೀನಿ. ನೈಫಿಂದನೂ ಈಸಿ ಅನ್ನಿಸ್ತಾ ಇದೆ, ಬಟ್ ಶಾರ್ಪ್ ಇರಬೇಕಷ್ಟೇ. ಶಾರ್ಪ್ ಇದ್ದರೆ ತುಂಬ ಈಸಿ ಅನಿಸುತ್ತೆ. ಅದು ಕಪ್ಪಾಗ್ತಿದೆ ಅನ್ನಿಸ್ತಿತ್ತು, ಅದಕ್ಕೆ ನಾನು ಅದನ್ನು ನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಕಟ್ಟಿಂಗ್ ಬೋರ್ಡಲ್ಲಿ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲೇ ತೊಗರಿಬೇಳೆನ ನೆನೆ ಹಾಕಿ ಇಟ್ಕೊಂಡಿದ್ದೆ, ಮತ್ತು ನೆನೆಸಿರೋ ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ಅಷ್ಟೇ ಅಲ್ಲ, ಬೇರೆ ಯಾವುದೇ ದಪ್ಪ ಕಾಳನ್ನ ಉಪಯೋಗಿಸ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಶುಂಠಿ ಬೆಳ್ಳುಳ್ಳಿನ ಅದ್ರ ಜೊತೆಗೆ ಹಾಕೊಂಡು ರುಬ್ಕೊಳ್ತೀನಿ. 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. 1 ಆನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಆನಿಯನ್ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಮನೇಲಿ ಮಾಡಿರೋ ಅಂಥದ್ದು. ಒಗ್ಗರಣೆಗೆ ಎಣ್ಣೆ ಮತ್ತು ಇಂಗು ತೊಗೊಂಡಿದ್ದೀನಿ. ಮೊದಲು ಒಂದು ಕುಕ್ಕರ್ ತೊಗೊಳ್ಳೋಣ. ಅದರೊಳಗಡೆ ನೆನೆಸಿರೋ ಅಂಥ ಬೇಳೆ ಹಾಕ್ಕೊಳ್ಳೋಣ. ಹಾಗೆ ನೆನೆಸಿರೋ ಅಂಥ ಕಡಲೆಕಾಳು ಕೂಡ ಹಾಕ್ಕೊಳ್ಳೋಣ. ಹಾಗೆಯೇ ಹೆಚ್ಕೊಂಡಿರೋ ಅಂಥ ಹಲಸಿನಕಾಯನ್ನು ಕೂಡ ಹಾಕ್ಕೊಳ್ಳೋಣ. ಹೆಚ್ಚಿರೋ ಅಂಥ ಆನಿಯನ್ ಹಾಕ್ಕೊಳ್ಳೋಣ. ಮತ್ತು ಟೊಮೆಟೊ ಹಾಕ್ಕೊಳ್ಳೋಣ. ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಹಾಗೆ 1 ಚಮಚಷ್ಟು ನೀರು ಹಾಕ್ಕೊಬಿಡೋಣ. ಇವಾಗ ಇದನ್ನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನೆಕ್ಸ್ಟ್ ತುರಿದಿಟ್ಟಿರೋ ಅಂಥ ಕಾಯಿನ ರುಬ್ಕೊಳ್ಳೋಣ. ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ರುಬ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಕುಕ್ಕರ್ ಒಳಗಡೆ ಮಿಕ್ಸ್ ಮಾಡೋಣ. ಅದರೊಳಗೆ ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ಕುಕ್ಕರ್ ಒಳಗಡೆ ಹಾಕ್ಕೊಳ್ಳೋಣ. ಈಗ ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿನ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ಸಾಂಬಾರು ಪೌಡರ್ ಎಲ್ಲ ಚೆನ್ನಾಗಿ ನೀರೊಳಗಡೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡೋಣ. ಇವಾಗ ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ಕೊಳ್ಳೋಣ. 1 ವಿಷಲ್ ಸಾಕು, ಬೇಗನೆ ಬೆಂದೋಗ್ಬಿಡುತ್ತೆ. ವಿಷಲ್ ಬಂದು ಮತ್ತು ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡೋಣ. ಇವಾಗ ಸಾಂಬಾರನ್ನ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದ್ದಿ ಅದರಲ್ಲಿರೋ ಬೇಳೆ ಎಲ್ಲ ಕಲಸಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಂಬಾರು ಕುದ್ದಷ್ಟು ರುಚಿಯಾಗಿರುತ್ತೆ. ಚೆನ್ನಾಗಿ ಕುದ್ದಾದಮೇಲೆ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಕುದ್ದಿದೆ, ಸಾಕು ಇಷ್ಟು. ಇವಾಗ ಅದೇ ಸ್ಟವ್ ಮೇಲೆ ಒಂದು ಪಾತ್ರೆ ಇಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ
ಮತ್ತು ಗೆಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರು ಕೊನೆಯ ಹಂತಕ್ಕೆ ಬಂದಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಮುಗೀತು ಸಾಂಬಾರು. ಇದನ್ನು ಕೆಲವರು ಹುಳಿ ಅಂತಾರೆ, ಕೆಲವರು ಸಾಂಬಾರು ಅಂತಾರೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸಿಂದ ರುಚಿಯಾಗಿ ಹಲಸಿನಕಾಯಿ ಸಾಂಬಾರನ್ನ ಮಾಡ್ಕೋಬೋದು ಅಂತ. ಈ ಹಲಸಿನಕಾಯಿ ಸಾಂಬಾರು ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಮಾಡಿದ್ದಂಥ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.